ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಯಾವುದೇ ಕಾಯಂ ಸೌಲಭ್ಯಗಳಿಲ್ಲದೆ ಕೇವಲ ಮಾಸಿಕ ಗೌರವಧನದ ಆಧಾರದ ಮೇಲೆ ದಶಕಗಳಿಂದ ಅತ್ಯಂತ ಕೆಳ ಹಂತದಲ್ಲಿ ಶ್ರಮಿಸುತ್ತಿರುವ ಗ್ರಾಮ ಸಹಾಯಕರ ಪಾಲಿಗೆ ರಾಜ್ಯ ಸರ್ಕಾರವು ಕೊನೆಗೂ ಸಿಹಿ ಸುದ್ದಿಯನ್ನು ನೀಡಿದೆ. ಗ್ರಾಮ ಸಹಾಯಕರ ದೀರ್ಘಕಾಲದ ಬೇಡಿಕೆಗಳಲ್ಲಿ ಒಂದಾಗಿದ್ದ ನಿವೃತ್ತಿ ಸೌಲಭ್ಯಕ್ಕೆ ಈಗ ಸರ್ಕಾರ ಅಸ್ತು ಕೂಡ ಹೇಳಿದೆ. ದಿನಾಂಕ 2026 ಫೆಬ್ರವರಿ 6ರಂದು ಹೊರಡಿಸಲಾದ ಅಧಿಕೃತ ಆದೇಶದ ಪ್ರಕಾರ ಸೇವೆಯಿಂದ ನಿವೃತ್ತಿ ಹೊಂದಿದಾಗ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸಂದರ್ಭದಲ್ಲಿ ಆ ಗ್ರಾಮ ಸಹಾಯಕರ ಕುಟುಂಬಕ್ಕೆ ನೇರವಾಗಿ 5 ಲಕ್ಷಗಳ ಇಡಗುಂಟಿ ಮಂಜೂರು ಮಾಡಬೇಕು ಅಂತ ಸರ್ಕಾರ ಇದೀಗ ಆದೇಶವನ್ನು ನೀಡಿದೆ. ಸರ್ಕಾರವು ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯ ಅನ್ವಯ ಈ 5 ಲಕ್ಷ ರೂಪಾಯಿ ಇಡುಗಂಟೆ ಪಡೆಯೋಕೆ ಕೆಲವು ನಿಯಮಗಳನ್ನು ಕೂಡ ತಂದಿದ್ದಾರೆ. ಒಂದು, ಗ್ರಾಮ ಸಹಾಯಕರು 65 ವರ್ಷ ವಯೋಮಿತಿಯನ್ನು ಪೂರೈಸಿ ಸೇವೆಯಿಂದ ಬಿಡುಗಡೆಯನ್ನು ಹೊಂದಿರಬೇಕು, ಅಂದರೆ ರಿಟೈರ್ಮೆಂಟನ್ನು ಪಡೆದಿರಬೇಕು. 2, ಒಂದು ವೇಳೆ ದುರದೃಷ್ಟವಶಾತ್ ಸೇವೆಯಲ್ಲಿ ಇರುವಾಗಲೇ ಮೃತಪಟ್ಟಿದ್ದರೆ ಅವರ ಕಾನೂನುಬದ್ಧವಾಗಿರುವ ವಾರಸುದಾರರಿಗೆ ಈ ಮೊತ್ತವನ್ನು ನೀಡಲಾಗುತ್ತೆ. ಬನ್ನಿ ಅರ್ಜಿ ಸಲ್ಲಿಕೆ ಮತ್ತು ವಿಲೇವಾರಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಅರ್ಹ ಫಲಾನುಭವಿಗಳು ಅಥವಾ ಮೃತಪಟ್ಟವರ ವಾರಸುದಾರರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಸೇವಾ ದೃಢೀಕರಣ ಪತ್ರ, ಆಧಾರ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಮರಣ ಪ್ರಮಾಣ ಪತ್ರದೊಂದಿಗೆ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ತಹಸೀಲ್ದಾರ್ ಅವರು ನಿಮ್ಮ ಅರ್ಜಿಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ದೃಢೀಕರಿಸಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುತ್ತೆ. ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯನ್ನು ಅಂತಿಮವಾಗಿ ಪರಿಶೀಲನೆ ಮಾಡಿ ಹಣಗಳನ್ನು ಬಿಡುಗಡೆ ಮಾಡುತ್ತಾರೆ. ಇದಂತೂ ತುಂಬಾನೇ ಒಳ್ಳೆ ವಿಚಾರವಾಗಿದೆ. ಇದನ್ನ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.